ಐರಿಷ್ ಕಾಡಿನಲ್ಲಿ ಸೈಲೋಸಿಬಿನ್ ಅಣಬೆಗಳನ್ನು ಹುಡುಕುತ್ತಿರುವಾಗ ಫ್ರೆಂಡ್ರ ತಂಡವನ್ನು ಹಿಂಬಾಲಿಸಿ ಕೊಲ್ಲಲಾಗುತ್ತದೆ. ಇದೊಂದು ಭಯಾನಕ ಕಥೆ. ಈ ಚಿತ್ರದ ನಿರ್ದೇಶಕ ಬತ್ತದ ಬೇಟ್ನಾಚ್. ಈ ಚಿತ್ರದಲ್ಲಿ ಲಿನ್ಸೆ ಹಾನ್, ಜಾಕ್ ಹಸ್ಟನ್, ಮ್ಯಾಕ್ಸ್ ಕಾಶ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕಾಮಿಡಿ, ಹಾರರ್, ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.1 ಮತ್ತು ರಾಟನ್ ಟೊಮೊಟೊದಲ್ಲಿ 21% ಸ್ಕೋರ್ ಮಾಡಿದೆ ಮತ್ತು 51% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈ ಸಿನಿಮಾದ ಕಥೆಯಲ್ಲಿ ಮೇರಿ ಶಾಳ ಪಾತ್ರ. ನಾನು ಬೊಂಬೆ ಪ್ರದರ್ಶನ ತೋರಿಸುತ್ತಿದ್ದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಒಂದು ಕಪಲ್ನ ನೋಡ್ತೇವೆ. ಗಂಡನ ಹೆಸರು ಜೇಮಿ. ಆ ಸಮಯದಲ್ಲಿ ಅವರ ಮನೆಯ ಬೆಲ್ ಹೊಡೆಯುತ್ತದೆ. ಜೇಮಿ ಹೋಗಿ ನೋಡಿದಾಗ ಹೊರಗೆ ದೊಡ್ಡ ಬಾಕ್ಸ್ ಇತ್ತು. ಜೇಮಿ ಅದನ್ನು ಒಳಗೆ ತಂದಳು. ಅವನು ಬಾಕ್ಸ್ ಅನ್ನು ತೆರೆದಾಗ ಒಂದು ಗೊಂಬೆ ಹೊರಬರುತ್ತದೆ. ಅಂತಹ ಬೊಂಬೆ ಮನುಷ್ಯರು ಶೋದಲ್ಲಿ ಯೂಸ್ ಮಾಡುವಂತಹ ಗೊಂಬೆಯಾಗಿತ್ತು. ಆದರೆ ಅವನು ಅವನ ತುಟಿಗಳನ್ನು ಅಲುಗಾಡಿಸುವುದಿಲ್ಲ. ಅವನು ಬೊಂಬೆಯನ್ನು ಅವನ ತುಟಿಗಳನ್ನು ಅಲುಗಾಡದಂತೆ ಮಾಡ್ತಾನೆ. ಆದ್ದರಿಂದಲೇ ಪ್ರೇಕ್ಷಕರು ಹೀಗೆ ಅಂದುಕೊಂಡರು. ಈ ಪ್ರದರ್ಶನದಲ್ಲಿ ಎಲ್ಲವನ್ನೂ ಬೊಂಬೆಯಿಂದ ಮಾತನಾಡಲಾಗುತ್ತದೆ. ಜೇಮಿಯ ಹೆಂಡತಿ ಬೊಂಬೆಯನ್ನು ನೋಡಿದಾಗ ಅವಳು ತುಂಬಾ ಸಂತೋಷಪಟ್ಟಳು. ಜೇಮಿ ಆಹಾರಕ್ಕಾಗಿ ಹೊರಗೆ ಹೋಗಿದ್ದಳು ಮತ್ತು ಅವರ ಪತ್ನಿ ಮನೆಯಲ್ಲಿ ಒಬ್ಬರೇ ಇದ್ದರು. ಅವಳು ಬೊಂಬೆಯನ್ನು ಹಾಸಿಗೆಯ ಮೇಲೆ ಇಡ್ತಾಳೆ. ಆದರೆ ಅದರ ಬ್ಯಾಲೆನ್ಸ್ ತಪ್ಪುತ್ತಿತ್ತು. ಅದಕ್ಕೆ ಹಾಸಿಗೆಯ ಮೇಲೆ ಇಟ್ಟು ದಿಂಬು ತರಲು ಹೋದಳು. ಆದರೆ ಅವಳು ಹಿಂತಿರುಗಿ ನೋಡಿದಾಗ ಬೊಂಬೆ ಅವಳನ್ನು ನೋಡುತ್ತಿತ್ತು. ಅವಳು ಬೊಂಬೆಯನ್ನು ಹಾಸಿಗೆಯ ಮೇಲೆ ಇಟ್ಟಾಗ ಅದರ ಮುಖ ಇನ್ನೊಂದು ಕಡೆ ಇತ್ತು. ಆದರೆ ಜೇಮಿ ಪತ್ನಿ ಇದನ್ನು ಸೀರಿಯಸ್ ಆಗಿ ಪರಿಗಣಿಸುವುದಿಲ್ಲ. ಅವಳು ಬಿಳಿ ಬಟ್ಟೆಯನ್ನು ಹೊರತೆಗೆದಳು ಮತ್ತು ಅದನ್ನು ಬೊಂಬೆಯ ಮೇಲೆ ಇರಿಸಿ ಕೋಣೆಯಿಂದ ಹೋದರು. ಅದರ ನಂತರ ಅವಳು ಅವನ ಕೋಣೆಗೆ ಹೋದಾಗ ಅವಳು ಅದನ್ನು ತಿಳಿದುಕೊಂಡಳು. ಕೋಣೆಯಲ್ಲಿ ಬೊಂಬೆಯನ್ನು ಹೊರತುಪಡಿಸಿ ಬೇರೆ ಯಾರೋ ಇದ್ದಾರೆ. ರೇಡಿಯೋದಿಂದ ಸ್ಟ್ರೇಂಜ್ ಶಬ್ದಗಳು ಬರುತ್ತಿದ್ದವು. ಗಡಿಯಾರವು ನಿಲ್ಲುತ್ತದೆ. ಅಲ್ಲದೆ ಗ್ಯಾಸ್ ಸ್ಟವ್ ಮೇಲೆ ಕೆಟಲ್, ಅದರಲ್ಲಿ ಚಹಾ ಮಾಡಲಾಗುತ್ತಿದೆ. ಅದರ ಸದ್ದು ಕೂಡ ನಿಂತು ಹೋಯಿತು. ಆಗ ಜೇಮಿಯ ಹೆಂಡತಿಗೆ ಮಗುವಿನ ನಗು ಕೇಳಿಸುತ್ತದೆ. ಅವಳು ಬೊಂಬೆಯನ್ನು ಇಟ್ಟುಕೊಂಡಿದ್ದ ಕೋಣೆಗೆ ಹೋದಾಗ ಅವಳು ಅದರ ಬಟ್ಟೆಯನ್ನು ತೆಗೆದ ತಕ್ಷಣ ಅಂತ ಅವಳಿಗೆ ಬಿಳಿ ಬಟ್ಟೆಯನ್ನು ಸುತ್ತಲಾಗಿತ್ತು. ಕೆಲವು ಕಪ್ಪು ಶಕ್ತಿಯು ಜೇಮಿಯ ಹೆಂಡತಿಯನ್ನು ಎತ್ತಿಕೊಂಡು ಮತ್ತು ಅವಳನ್ನು ಬಾಗಿಲಿನ ಬಳಿ ಎಸೆದರು ಮತ್ತು ಅವಳು ಓಡಲು ಪ್ರಯತ್ನಿಸುತ್ತಿರುವಾಗ ಆಗ ಅವಳ ಹಿಂದೆ ಯಾರೋ ಇದ್ದಾರೆ ಅಂತ ತಿಳಿಯುತ್ತದೆ. ಯಾವುದೋ ಅಪರಿಚಿತ ಶಕ್ತಿ ಅವಳ ಪಾದಗಳನ್ನು ಕೋಣೆಯೊಳಗೆ ಎಳೆಯುತ್ತದೆ. ಜೇಮಿಯ ಹೆಂಡತಿಯ ಕಿರುಚಾಟ ಮಾತ್ರ ನಮಗೆ ಕೇಳಿಸುತ್ತದೆ. ಜೇಮಿ ಕೂಡ ಮನೆಗೆ ಮರಳಿದ್ದಳು. ಅವನು ಅವನ ಹೆಂಡತಿಯನ್ನು ಕರೆಯುತ್ತಾನೆ. ಹಾಗಾಗಿ ನಾನು ಕೋಣೆಯಲ್ಲಿದ್ದೇನೆ ಅಂತ ಅವಳು ಅವನಿಗೆ ಹೇಳ್ತಾರೆ. ಅವನು ಕೋಣೆಯ ಬಾಗಿಲಿಗೆ ಹೋದಾಗ ಅಲ್ಲಿ ರಕ್ತ ಇತ್ತು. ಅವನು ಮತ್ತೆ ಅವನ ಹೆಂಡತಿಯನ್ನು ಕರೆಯುತ್ತಾನೆ. ನೀನು ಎಲ್ಲಿದೀಯಾ? ಆಗ ನಾನು ಒಳಗೆ ಇದ್ದೇನೆ ಎಂಬ ಹೆಂಡತಿಯ ಧ್ವನಿ ಕೇಳುತ್ತದೆ. ಈಗ ಅವನು ಆ ಕೋಣೆಗೆ ಹೋದಾಗ ಅವನು ಬಿಳಿ ಬಟ್ಟೆಯನ್ನು ಎತ್ತಿಕೊಳ್ತಾನೆ. ಅವನ ಹೆಂಡತಿ ಬೊಂಬೆಯ ಮೇಲೆ ಇಟ್ಟಿದ್ದಳು. ನಾಲಿಗೆ ಕತ್ತರಿಸಿಕೊಂಡ ಪತ್ನಿಯ ಮೃತದೇಹವಿತ್ತು. ಪೊಲೀಸರು ಬಂದು ಜೇಮಿಯನ್ನು ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಏಕೆಂದರೆ ಅವನು ಅವನ ಹೆಂಡತಿಯನ್ನು ಕೊಂದಿದ್ದಾನೆ ಅಂತ ಅವರು ಶಂಕಿಸಿದ್ದಾರೆ. ಆದರೆ ಪೊಲೀಸರಿಗೆ ಆತನ ವಿರುದ್ಧ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ. ಅದಕ್ಕಾಗಿಯೇ ಪೊಲೀಸರು ಜೇಮಿಯನ್ನು ಬಿಡ್ತಾರೆ. ಪತ್ನಿಯ ಸಾವಿನಿಂದ ಅವರು ತುಂಬಾ ನೊಂದಿದ್ದರು. ಅದಕ್ಕಾಗಿಯೇ ಈಗ ಅದೇ ಬಾಕ್ಸ್ ಅನ್ನು ಹುಡುಕ್ತಾನೆ. ಇದರಲ್ಲಿ ಬೊಂಬೆ ಇತ್ತು. ಅವರು ಬರೆದ ಹೆಸರನ್ನು ನೋಡ್ತಾರೆ. ಇದು ಮೇರಿ ಶಾ ಅಂದ್ರೆ ನಾನು ಮತ್ತು ನನ್ನ ಕತೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಜೇಮಿ ನನ್ನ ಬಗ್ಗೆ ಓದಿದಾಗ ನಾನು ಅವರ ಊರಿನಲ್ಲಿ ವಾಸಿಸುತ್ತಿದ್ದೇನೆ ಅಂತ ಅವರು ಕಂಡುಕೊಂಡರು. ನಾನು ಅವನ ನಗರದಲ್ಲಿ ವಾಸಿಸುತ್ತಿದ್ದೇನೆ. ಅದಕ್ಕೆ ಅವನು ನನ್ನ ಅಪ್ಪನ ಮನೆಗೆ ನನ್ನ ಬಗ್ಗೆ ತಿಳಿದುಕೊಳ್ಳಲು ಬಂದಿದ್ದ. ಅವನು ಅಲ್ಲಿಗೆ ತಲುಪಿದಾಗ ತುಂಬಾ ಸುಂದರವಾದ ಹುಡುಗಿ ಬಾಗಿಲು ಓಪನ್ ಮಾಡ್ತಾಳೆ. ಅವಳ ಬಗ್ಗೆ ಜೇಮಿಗೆ ಹೇಳಿದರು. ಅವಳು ಅವಳ ತಂದೆಯ ಎರಡನೇ ಹೆಂಡತಿ ಅಂತ ಹೇಳ್ತಾಳೆ. ಅವಳ ಹೆಸರು ಎಲಾ ಅಂತ ಅವಳು ಅವನಿಗೆ ಹೇಳ್ತಾರೆ. ನಿಜವಾಗಿ ಜೇಮಿಗೆ ಇದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಏಕೆಂದರೆ ಅವನು ಅವನ ತಂದೆಯೊಂದಿಗೆ ಎಂದಿಗೂ ಮಾತನಾಡಲಿಲ್ಲ. ಜೇಮಿ ಒಳಗೆ ಹೋಗಿ ಅವನ ತಂದೆಯನ್ನು ನೋಡಿದಾಗ ಅವರು ಗಾಲಿ ಕುರ್ಚಿಯ ಮೇಲೆ ಕುಳಿತಿದ್ದರು. ಈ ಬಗ್ಗೆ ಜೇಮಿಗೆ ಏನೂ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ಹಿಂದೆ ನನಗೆ ಹೃದಯಾಘಾತವಾಗಿದೆ ಅಂತ ಅವರ ಫಾದರ್ ಹೇಳಿದರು. ಆದರೆ ಈಗ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೇನೆ ಮತ್ತು ಈಗ ನಾನು ಕೋಪಗೊಳ್ಳುವುದಿಲ್ಲ. ನೀವು ನನ್ನೊಂದಿಗೆ ಇಲ್ಲಿ ವಾಸಿಸಬಹುದು. ಜೇಮಿ ನನ್ನ ಬಗ್ಗೆ ಅವನ ತಂದೆಯನ್ನು ಕೇಳುತ್ತಾಳೆ. ಆದ್ದರಿಂದ ಅವನ ಫಾದರ್ ಅವನಿಗೆ ಉತ್ತರಿಸಿದ, ತಿಳಿದುಕೊಂಡು ಏನು ಮಾಡುವಿರಿ? ಇವೆಲ್ಲ ಹಳೆಯ ಕತೆಗಳು. ಇದನ್ನೆಲ್ಲ ಮರೆತು ಬಿಡಿ. ಜೇಮಿ ರಾತ್ರಿ ಮಲಗಿದ್ದಾಗ ನನ್ನ ಗೊಂಬೆ ಅವನ ಮುಂದೆ ಕುಳಿತಿತು. ನಾನು ಅವನನ್ನು ಕರೆಯುತ್ತಿದ್ದೆ. ಅವನು ನನ್ನ ಬೊಂಬೆಯನ್ನು ನೋಡಿದಾಗ ಅದರ ಕಣ್ಣುಗಳು ನಡುಗುತ್ತಿದ್ದವು ಮತ್ತು ತುಂಬಾ ಭಯಾನಕ ಮುಖವು ಅವನ ಮುಂದೆ ಬಂದಿತು. ಇದು ಸ್ಪಷ್ಟವಾಗಿ ನನ್ನದಾಗಿತ್ತು. ಬಡಪಾಯಿ ಜೇಮಿ ಭಯಗೊಂಡನು ಮತ್ತು ಕೋಣೆಯ ಲೈಟ್ ಅನ್ನು ಆನ್ ಮಾಡ್ತಾನೆ. ಆಗ ಅವನು ನೋಡಿದಾಗ ನಾನು ಅಲ್ಲಿಂದ ಹೊರಟು ಹೋಗಿದ್ದೆ. ಮರುದಿನ ಜೇಮಿ ಅವನ ಹೆಂಡತಿಯ ಅಂತ್ಯಕ್ರಿಯೆಗಾಗಿ ಸ್ಮಶಾನಕ್ಕೆ ಹೋಗ್ತಾನೆ. ಅವನು ಹಿಂತಿರುಗಿ ಬರುವಾಗ ದಾರಿಯಲ್ಲಿ ಒಬ್ಬ ಮುದುಕಿಯನ್ನು ಕಂಡನು. ಅವನು ಅವಳ ಬಳಿಗೆ ಹೋಗಲು ಸ್ಟಾರ್ಟ್ ಮಾಡಿದಾಗ ಆ ಮುದುಕಿ ಅವನ ಮುಂದೆ ಬಂದಳು. ನಿನ್ನ ಹೆಂಡತಿಯನ್ನು ಮೇರಿ ಶಾ ಕೊಂದಿದ್ದಾಳೆ ಅಂತ ಹೇಳ್ತಾರೆ. ಅಂದರೆ ಅವಳು ನನ್ನ ಬಗ್ಗೆ ಅವನಿಗೆ ಹೇಳುತ್ತಿದ್ದಳು. ಜೇಮಿ ಏನು ಹೇಳ್ತಾರೆ? ಅವಳನ್ನು ಕೊಂದವರು ಯಾರು? ಆ ಮಹಿಳೆ ಜೇಮಿಗೆ ನನ್ನನ್ನು ಕೊಲ್ಲುವ ಮಾರ್ಗವನ್ನು ಹೇಳಿದಳು. ಅವನು ನನ್ನನ್ನು ಕೊಲ್ಲಲು ಬಯಸಿದರೆ ಆಗ ಅವನು ನನ್ನ ಗೊಂಬೆಯನ್ನು ಹೂಳಬೇಕು. ಆಗ ಮಹಿಳೆಯ ಪತಿ ಅಲ್ಲಿಗೆ ಬಂದರು. ಆ ಸ್ಮಶಾನದಲ್ಲಿ ಕೆಲಸ ಮಾಡುತ್ತಿದ್ದರು. ಅವನು ಅವನನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ಜೇಮಿ ಮನೆಗೆ ಹೋಗಿ ನನ್ನ ಗೊಂಬೆಯನ್ನು ನೋಡಿದ. ಅವನು ನನ್ನ ಮಗುವಿನೊಂದಿಗೆ ನನ್ನ ಗೊಂಬೆಯೊಂದಿಗೆ ಸ್ಮಶಾನಕ್ಕೆ ಹೋದನು. ಅಲ್ಲಿ
ಅವನು ಸಮಾಧಿಯನ್ನು ನೋಡಿದನು. ಅವನು ಆ ಸಮಾಧಿಯನ್ನು ತೆರೆದು ನನ್ನ ಗೊಂಬೆಯನ್ನು ಹೂಳಿದನು. ಅವನು ಹಿಂತಿರುಗಲು ಸ್ಟಾರ್ಟ್ ಮಾಡಿದಾಗ ಅವನು ಸುತ್ತಲೂ ಯಾರೋ ಇದ್ದಾರೆ ಅಂತ ಅವನಿಗೆ ಅನಿಸಿತು. ಅವನು ಕಾರಿನಿಂದ ಇಳಿದು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾನು ಅವನನ್ನು ಹೆದರಿಸುತ್ತಿದ್ದೆ. ಹೇಗಿದ್ದರೂ ನನ್ನ ಗೊಂಬೆಯನ್ನು ಹೂತಿಟ್ಟು ಮನೆಗೆ ಬಂದಿದ್ದ. ಅವನು ಸ್ನಾನ ಮಾಡುತ್ತಿದ್ದಾಗ ನನ್ನ ಗೊಂಬೆ ಅವನ ಮುಂದೆ ಕುಳಿತಿರುವುದನ್ನು ಅವನು ನೋಡಿದನು. ಅದನ್ನು ನೋಡಿದ ಬಡಪಾಯಿ ಜೇಮಿಗೆ ಭಯವಾಯಿತು. ಆದರೆ ನಾನು ಆ ಬೊಂಬೆಯನ್ನು ಅಲ್ಲಿಗೆ ತಂದಿಲ್ಲ. ಆದರೆ ಒಬ್ಬ ಪೊಲೀಸ್ ಆಫೀಸರ್ ಅದನ್ನು ತಂದರು. ಜೇಮಿ ಪತ್ನಿಯ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ನಡೆಸುತ್ತಿದ್ದರು. ಅವರು ಜೇಮಿಗೆ ಹೇಳಿದರು, ನಿಮ್ಮ ಹೆಂಡತಿಯ ವಿಷಯದಲ್ಲಿ ಈ ಬೊಂಬೆ ನಮಗೆ ಸಹಾಯ ಮಾಡುತ್ತದೆ ಅಂತ ನಾನು ಭಾವಿಸುತ್ತೇನೆ. ಏಕೆಂದರೆ ನಿನ್ನ ಹೆಂಡತಿ ಕೊಲೆಯಾದಾಗ ಇದು ನಿಮ್ಮ ಮನೆಯಲ್ಲಿ ಇತ್ತು. ಆದರೆ ನೀವು ಅದನ್ನು ಏಕೆ ಹೂಳಿದ್ದಿ? ನಾನು ಅದನ್ನು ಸಮಾಧಿ ಮಾಡಿದ್ದೇನೆ ಅಂತ ಜೇಮಿ ಹೇಳ್ತಾರೆ. ಏಕೆಂದರೆ ಅದು ಮಾರಿಷಾ ಅವರ ಗೊಂಬೆ. ಇಲ್ಲಿ ಜೇಮಿ ನನ್ನ ಕಥೆಯನ್ನು ಹೇಳ್ತಾನೆ. ಮೇರಿಷಾ ಅವರ ಗೊಂಬೆಯೊಂದಿಗೆ ಸಮಾಧಿ ಮಾಡಲಾಗಿದೆ ಅಂತ ಅವರು ಕೇಳಿದರು. ಅವಳ ಆತ್ಮ ಇನ್ನೂ ಈ ಜಗತ್ತಿನಲ್ಲಿದೆ. ಅವಳು ಯಾರನ್ನಾದರೂ ನೋಡಿದಾಗ ಅವಳನ್ನು ನೋಡಿ ಹೆದರಿದರು ಮತ್ತು ಕೂಗುತ್ತಾಳೆ. ಅವಳು ಅವರ ನಾಲಿಗೆಯನ್ನು ಸಹ ಕತ್ತರಿಸ್ತಾಳೆ. ನನ್ನ ಹೆಂಡತಿಯನ್ನು ಕೊಲೆ ಮಾಡಿದ ರಾತ್ರಿ ಆ ದಿನ ಯಾರೋ ಈ ಬೊಂಬೆಯನ್ನು ನಮ್ಮ ಮನೆಗೆ ಕಳುಹಿಸಿದರು. ಆಗ ನಿಮಗೆ ಗೊತ್ತಿರಬೇಕು, ಮೇರಿಷಾ ತುಂಬಾ ಅಪಾಯಕಾರಿ. ಆ ಪೊಲೀಸ್ ಆಫೀಸರ್ ನನ್ನ ಗೊಂಬೆಯನ್ನು ಎತ್ತಿಕೊಂಡು ಮತ್ತು ಜೇಮಿಯ ಸ್ಥಳದಿಂದ ಹೋದರು. ಆದರೆ ಜೇಮಿ ಮತ್ತೆ ನನ್ನ ಗೊಂಬೆಯನ್ನು ಪೊಲೀಸ್ ಅಧಿಕಾರಿಯಿಂದ ತೆಗೆದುಕೊಂಡನು ಮತ್ತೆ ನನ್ನ ಗೊಂಬೆಯನ್ನು ಹೂಳಲು ಸ್ಮಶಾನಕ್ಕೆ ಹೋದ. ಅಲ್ಲಿ ಅವನು ಆ ಮಹಿಳೆಯನ್ನು ಭೇಟಿಯಾದನು. ಅವನಿಗೆ ನನ್ನ ಬಗ್ಗೆ ಹೇಳಿದ್ದಳು. ಅಷ್ಟರಲ್ಲಿ ಆ ಮಹಿಳೆಯ ಗಂಡ ಅಲ್ಲಿಗೆ ಬರ್ತಾನೆ ಮತ್ತು ಜೇಮಿಯನ್ನು ಅವನೊಂದಿಗೆ ಕರೆದೊಯ್ದನು. ಅವರು ನನ್ನ ಬಗ್ಗೆ ಸಂಪೂರ್ಣ ಕಥೆಯನ್ನು ಜೇಮಿಗೆ ಹೇಳಿದರು. ಆದ್ದರಿಂದ ಅದು ಸಂಭವಿಸಿತು. ಅವರ ನಗರದಲ್ಲಿ ಒಂದು ದೊಡ್ಡ ಥಿಯೇಟರ್ ತೆರೆಯಲಾಯಿತು. ಅಲ್ಲಿ ನಾನು ಬೊಂಬೆ ಪ್ರದರ್ಶನ ಮಾಡುತ್ತಿದ್ದೆ. ಒಂದು ದಿನ ನಾನು ಕಾರ್ಯಕ್ರಮ ಮಾಡುತ್ತಿದ್ದಾಗ ಅಲ್ಲಿ ಒಬ್ಬ ಮಗು ನನ್ನ ಮೇಲೆ ಆರೋಪ ಮಾಡಿದ. ನನ್ನ ಗೊಂಬೆ ಏನು ಮಾತನಾಡುತ್ತದೆಯೋ ಅದನ್ನು ನಾನು ಮಾತನಾಡುತ್ತೇನೆ. ನನ್ನ ಗೊಂಬೆ ನಕಲಿ ಗೊಂಬೆ ಅಂತ ಹೇಳ್ತಾನೆ. ನಾನು ಅದರ ಬಗ್ಗೆ ತುಂಬಾ ಕೋಪಗೊಂಡಿದ್ದೇನೆ. ನಾನು ಅದನ್ನು ಗೇಲಿ ಮಾಡಿದರು. ಆದರೆ ಕೆಲವು ದಿನಗಳ ನಂತರ ಆ ಮಗು ನಾಪತ್ತೆಯಾಗಿದೆ ಮತ್ತು ಎಲ್ಲಿಯೂ ಕಂಡು ಬಂದಿಲ್ಲ. ಆ ಮಗುವನ್ನು ನಾನೇ ಕೊಂದಿದ್ದೇನೆ ಅಂತ ಮನೆಯವರು ಭಾವಿಸಿದ್ದರು. ಆದರೆ ಅದು ಹಾಗಿರಲಿಲ್ಲ. ಆದರೂ ಆ ಮಗುವಿನ ಮನೆಯವರು ನನ್ನನ್ನು ಹಿಡಿದರು. ಆ ಮನುಷ್ಯನು ನನ್ನ ಬಗ್ಗೆ ಜೇಮಿಗೆ ಹೇಳ್ತಾನೆ, ನಾನು ಸಾಯುವ ಮುನ್ನ ವಿಲ್ ಮಾಡಿದ್ದೆ ಅಂತ. ನಾನು ಮಾಡಿದ 101 ಬೊಂಬೆಗಳನ್ನು ನನ್ನೊಂದಿಗೆ ಸಮಾಧಿ ಮಾಡಬೇಕು. ಅವರು ಅದನ್ನು ಹೇಳಿದರು. ನನಗೂ ಗೊಂಬೆಯಾಗಬೇಕೆಂಬ ಆಸೆ ಇತ್ತು ಮತ್ತು ನನ್ನ ಸಾವಿನ ನಂತರ ನನ್ನ ದೇಹವನ್ನು ಹಾಗೆ ಮಾಡಿದ ನಂತರ ನನ್ನ ಕಥೆಯೆಲ್ಲ ಗೊತ್ತಾದ ಮೇಲೆ ಜೇಮಿ ಅಲ್ಲಿಂದ ಹೊರಟು ಹೋದನು. ಆದರೆ ನನ್ನ ಗೊಂಬೆಯನ್ನು ಅಲ್ಲಿಯೇ ಬಿಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮುದುಕನಿಗೆ ಒಂದು ಧ್ವನಿ ಕೇಳಿಸಿತು. ಯಾರ ಮನೆಯಲ್ಲಿ ಜೇಮಿ ನನ್ನ ಗೊಂಬೆಯನ್ನು ಬಿಟ್ಟಿದ್ದನು? ಅವನ ಹೆಂಡತಿ ನನ್ನ ಗೊಂಬೆಯೊಂದಿಗೆ ಮಾತನಾಡುತ್ತಿದ್ದಳು. ಅವನು ಓಡಿ ಬೊಂಬೆಯ ಬಳಿಗೆ ಬರ್ತಾನೆ ಮತ್ತು ಅದನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗ್ತಾನೆ. ನಾನು ಅದನ್ನು ಅದರ ನಿಜವಾದ ಸ್ಥಳಕ್ಕೆ ಕಳುಹಿಸುತ್ತೇನೆ ಅಂತ ಅವರು ಹೇಳ್ತಾರೆ. ಈಗ ಅವನು ನನ್ನ ಗೊಂಬೆಯನ್ನು ಹೂಳಲು ಹೊರಟಿದ್ದನಂತೆ. ಅವನು ನನ್ನ ಗೊಂಬೆ ಅವನನ್ನು ನೋಡುತ್ತಿದ್ದ ನೆಲಮಾಳಿಗೆಗೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ನನ್ನ ಆತ್ಮವು ಅವನ ಮುಂದೆ ಬಂದಿತು. ಅವನು ನೋಡಿದ ನಂತರ ಕಿರುಚುತ್ತಾನೆ ಮತ್ತು ಕೂಗುತ್ತಾರೆ. ಅವನಿಗೆ ಏನು ಒಳ್ಳೆಯದಾಗುವುದಿಲ್ಲ. ಅವನ ನಾಲಿಗೆಯನ್ನು ಎಳೆದ ನಂತರ ನಾನು ಅವನನ್ನು ಕೊಂದಿದ್ದೇನೆ. ಅವನು ನನ್ನ ಬಗ್ಗೆ ಜೇಮಿಗೆ ಹೇಳಲು ಚೆನ್ನಾಗಿ ಮಾಡಲಿಲ್ಲ. ಇನ್ನೊಂದು ಬದಿಯಲ್ಲಿ ಜೇಮಿ ಥಿಯೇಟರ್ ತಲುಪುತ್ತಾನೆ. ಅಲ್ಲಿ ನಾನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಅದು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಏಕೆಂದರೆ ನನ್ನ ನಂತರ ಯಾರೂ ಪ್ರದರ್ಶನ ನೀಡಲಿಲ್ಲ. ಅಲ್ಲಿಗೆ ಹೋದ ಮೇಲೆ ಜೇಮಿಗೆ ನನ್ನ ಬಗ್ಗೆ ಬಹಳ ವಿಷಯ ಗೊತ್ತಾಯಿತು. ಕಣ್ಮರೆಯಾದ ಹುಡುಗ ನನ್ನನ್ನು ಗೇಲಿ ಮಾಡಿದ. ಅವನು ಬೇರೆ ಯಾರೂ ಅಲ್ಲ, ಜೇಮಿಯ ಅಜ್ಜನ ಸಹೋದರ. ಇದನ್ನೆಲ್ಲ ತಿಳಿದ ಜೇಮಿ ಮತ್ತೆ ಅವನ ತಂದೆಯ ಬಳಿಗೆ ಹೋಗ್ತಾನೆ ಮತ್ತು ಸತ್ಯ ಏನು ಅಂತ ಕೇಳ್ತಾನೆ. ಇಲ್ಲಿ ಜೇಮಿಯ ಫಾದರ್ ನನ್ನ ಬಗ್ಗೆ ಅವನಿಗೆ ಹೇಳ್ತಾನೆ, ನಿಮ್ಮ ಅಜ್ಜನ ಸಹೋದರ ಕಣ್ಮರೆಯಾದಾಗ ನನ್ನ ಕುಟುಂಬದವರು ಮೇರಿಷಾ ಅವರನ್ನು ಹಿಡಿದರು ಮತ್ತು ಅವಳನ್ನು ಕಿರುಚಲು ಒತ್ತಾಯಿಸಿದನು ಮತ್ತು ಅವಳ ನಾಲಿಗೆಯನ್ನು ಕತ್ತರಿಸುತ್ತಾರೆ. ನಂತರ ಅವಳ ಆತ್ಮವು ಮರಳಿತು ಮತ್ತು ನಮ್ಮ ಕುಟುಂಬದವರೆಲ್ಲರನ್ನು ಕೊಂದಿತು. ಅವಳಿಂದ ಯಾರನ್ನು ಕೊಲ್ಲಲಾಯಿತು? ಅವಳು ಅವನ ನಾಲಿಗೆಯನ್ನು ಕತ್ತರಿಸಿದಳು. ಅದಕ್ಕಾಗಿಯೇ ನಾನು ನಿನ್ನನ್ನು ನನ್ನಿಂದ ದೂರ ಮಾಡಿದ್ದೇನೆ. ಆದ್ದರಿಂದ ನೀವು ಈ ಶಾಪದಿಂದ ಪಾರಾಗಬಹುದು. ಅವಳು ನಿನ್ನ ಹೆಂಡತಿಯನ್ನು ಕೊಂದಾಗ ಈ ಶಾಪದಿಂದ ಯಾರನ್ನು ರಕ್ಷಿಸಲು ಸಾಧ್ಯವಿಲ್ಲ ಅಂತ ನಾನು ತಿಳಿದುಕೊಂಡೆ. ನಾನು ಎಲ್ಲವನ್ನೂ ಸರಿಪಡಿಸುತ್ತೇನೆ ಅಂತ ಜೇಮಿ ಅವನ ತಂದೆಗೆ ಹೇಳ್ತಾರೆ. ಆದರೆ ಇದು ಜೇಮಿ ಮಾಡಿದ ದೊಡ್ಡ ತಪ್ಪು. ಜೇಮಿ ಅವನ ತಂದೆಯ ಮನೆಯಿಂದ ಹೊರಡುತ್ತಿದ್ದಾಗ ಒಬ್ಬ ಪೊಲೀಸ್ ಆಫೀಸರ್ ಅವನ ಬಳಿಗೆ ಬಂದು ಅವನಿಗೆ ಹೇಳ್ತಾನೆ, ಎಲ್ಲಾ ಬೊಂಬೆಗಳನ್ನು ಮೇರಿಷಾ ಅವರ ಗೊಂಬೆಗಳನ್ನು ಮೇರಿ ಸಮಾಧಿ ಬಳಿ ಹೂಡಲಾಗಿತ್ತು. ಅವುಗಳೆಲ್ಲವನ್ನು ಹೊರತೆಗೆಯಲಾಗಿದೆ. ಆಫೀಸರ್ ಜೇಮಿಯನ್ನು ಅನುಮಾನಿಸ್ತಾನೆ ಮತ್ತು ಅವನು ಅವನನ್ನು ಹಿಡಿಯಲು ಬಂದಿದ್ದನು. ಅವನು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದಾಗ ಏತನ್ಮಧ್ಯೆ ಜೇಮಿಯ ಮಲತಾಯಿ, ಅವರ ಹೆಸರು ಎಲ್ಲಾ, ನಾವು ಆರಂಭದಲ್ಲಿ ನೋಡಿದ ಜೇಮಿಗೆ ಫೋನ್ ನೀಡ್ತಾನೆ. ನಿಮಗೆ ಕರೆ ಇದೆ ಅಂತ ಹೇಳ್ತಾರೆ. ಫೋನ್ನಲ್ಲಿ ಅದೇ ಮುದುಕ ಇದ್ದನು. ನಾನು ಸ್ವಲ್ಪ ಸಮಯದ ಹಿಂದೆ ಕೊಂದಿದ್ದೇನೆ. ಅವನು ಸತ್ತಿರಲಿಲ್ಲ, ಆದರೆ ಬದುಕಿದ್ದನು. ಅವನು ಅವನ ಕೊನೆಯುಸಿರೆಳೆದಿರಬಹುದು ಮತ್ತು ಅವನು ಜೇಮಿಗೆ ಹೇಳುತ್ತಿದ್ದನು, ನೀವು ಪೊಲೀಸರಿಗೆ ನಿರಪರಾಧಿ ಅಂತ ಸಾಬೀತುಪಡಿಸಲು ಬಯಸಿದರೆ ನೀವು ನಿಮ್ಮ ಹೆಂಡತಿಯನ್ನು ಕೊಂದಿಲ್ಲ ಅಂತ. ನೀವು ಅದೇ ಥಿಯೇಟರ್ಗೆ ಹೋಗಬೇಕು. ಅಲ್ಲಿ ನಾನು ಅಂದರೆ ಮೇರಿಷಾ ಕಾರ್ಯಕ್ರಮವನ್ನು ಮಾಡುತ್ತಿದ್ದಂತಹ ಥಿಯೇಟರ್ಗೆ ಹೋಗಬೇಕು. ಈಗ ಜೇಮಿ ಅಲ್ಲಿಗೆ ಹೋಗ್ತಾನೆ. ಆದರೆ ಪೊಲೀಸ್ ಆಫೀಸರ್ ಅವನನ್ನು ಹಿಂಬಾಲಿಸುತ್ತಿದ್ದನು. ಸ್ವಲ್ಪ ಮುಂದೆ ಹೋದ ನಂತರ ಇಬ್ಬರಿಗೂ ಅರಿವಾಯಿತು, ಅವರನ್ನು ಹೊರತುಪಡಿಸಿ ಬೇರೆಯವರು ಇದ್ದಾರೆ. ಅವರು ಒಳಗೆ ಹೋಗಿ ಪರಿಶೀಲಿಸಿದಾಗ ನನ್ನ ಎಲ್ಲಾ ಬೊಂಬೆಗಳು ಅಲ್ಲಿದ್ದವು. ನಾನು ಸ್ಮಶಾನದಿಂದ ತಂದದ್ದು. ಹೌದು, ನಾನು ಅವರನ್ನೆಲ್ಲ
ಅಲ್ಲಿಂದ ತಂದಿದ್ದೇನೆ. ನಾನು ಅವುಗಳನ್ನು ಸುಂದರವಾಗಿ ಶೋಕೇಸ್ನಲ್ಲಿ ಇರಿಸಿದ್ದೇನೆ. ಈ ಮಧ್ಯೆ ಅವರು ಜೇಮಿಯ ಅಜ್ಜನ ಸಹೋದರನನ್ನು ನೋಡ್ತಾರೆ. ಇಂದಿನಿಂದ 70 ವರ್ಷಗಳ ಹಿಂದೆ ನಾನು ಅಪಹರಿಸಿದ್ದೆ ಮತ್ತು ಅವನ ಗೊಂಬೆಯನ್ನು ಮಾಡಿದ ನಂತರ ಅವನನ್ನು ಇಲ್ಲಿಯೇ ಇರಿಸಿದನು. ಅದು ನಾನೇ. ನನ್ನನ್ನು ಗೇಲಿ ಮಾಡಿದ ಆ ಮಗುವನ್ನು ನಾನು ಇಟ್ಟುಕೊಂಡಿದ್ದೇನೆ. ಅಷ್ಟರಲ್ಲಿ ಜೇಮಿಗೆ ಕುರ್ಚಿಯ ಸದ್ದು ಕೇಳಿಸಿತು. ಆ ಕುರ್ಚಿಯ ಮೇಲೆ ದೊಡ್ಡ ಬೊಂಬೆ ಕುಳಿತಿರುವುದನ್ನು ಅವನು ನೋಡಿದನು. ಅದು ನನ್ನ ಆತ್ಮವನ್ನು ಹೊಂದಿದೆ ಮತ್ತು ಜೇಮಿ ಅರ್ಥ ಮಾಡಿಕೊಂಡಿದ್ದಾನೆ ಮತ್ತು ನನ್ನನ್ನು ಕೇಳ್ತಾನೆ, ನನ್ನ ಪತ್ನಿ ಮೇರಿ ಶಾ ಅವರನ್ನು ಏಕೆ ಕೊಂದಿದ್ದೀರಿ? ಅವಳು ಗರ್ಭಿಣಿಯಾದ ಕಾರಣ ನಾನು ಅವನಿಗೆ ಹೇಳಿದೆ, ನಾನು ಅವಳನ್ನು ಕೊಂದಿದ್ದೇನೆ ಏಕೆಂದರೆ ನೀವು ನಿಮ್ಮ ಕುಟುಂಬದ ಕೊನೆಯ ವ್ಯಕ್ತಿ. ನಾನು ನಿಮ್ಮ ಇಡೀ ಕುಟುಂಬಕ್ಕೆ ಹಾನಿ ಮಾಡುತ್ತೇನೆ. ಈ ಮಧ್ಯೆ ಪೊಲೀಸ್ ಆಫೀಸರ್ ನನ್ನ ಗೊಂಬೆಯ ಮೇಲೆ ಗುಂಡು ಹಾರಿಸ್ತಾನೆ. ಅದರಿಂದ ನಾನು ಜೇಮಿಯೊಂದಿಗೆ ಮಾತನಾಡುತ್ತಿದ್ದೆ. ನಾನು ಕಣ್ಮರೆಯಾದೆ ಮತ್ತು ನನ್ನ ಎಲ್ಲಾ ಗೊಂಬೆಗಳು ಜೀವಂತವಾಗಿವೆ. ಜೇಮಿ ಅವನ ಕೈಯಲ್ಲಿದ್ದ ಲಾಲ್ಟೇನ್ ಅವನು ನನ್ನ ಬೊಂಬೆಗಳ ಮೇಲೆ ಎಸೆದನು. ಪರಿಣಾಮವಾಗಿ ಅವರೆಲ್ಲರೂ ಸುಟ್ಟು ಸಾವನ್ನಪ್ಪಿದರು. ಇಬ್ಬರು ಹೋಗಲು ಬಯಸ್ತಾರೆ, ಆದರೆ ಪೊಲೀಸ್ ಆಫೀಸರ್ ಜಾರಿಕೊಳ್ತಾರೆ. ತಪ್ಪಾಗಿ ಅವರು ಕೂಗಿದರು ಮತ್ತು ಕೂಗುತ್ತಾರೆ, ನನ್ನಿಂದ ಉಳಿಸಲಾಗುವುದಿಲ್ಲ. ನಾನು ಅವನ ನಾಲಿಗೆಯನ್ನು ಕತ್ತರಿಸಿ ಕೊಂದಿದ್ದೇನೆ. ಈಗ ಜೇಮಿ ಹೋಗಲು ಬಯಸ್ತಾನೆ ಮತ್ತು ಅವನಿಗೆ ಅದು ತಿಳಿದಿದೆ. ನಾನು ಯಾವಾಗಲೂ ಗೊಂಬೆಯ ರೂಪದಲ್ಲಿ ಜೀವಂತವಾಗಿರುತ್ತೇನೆ. ಅವನು ನನ್ನ ಎಲ್ಲಾ ಗೊಂಬೆಗಳನ್ನು ಕೊಂದಿದ್ದಾನೆ, ಆದರೆ ನನ್ನ ಗೊಂಬೆಗಳು ಜೀವಂತವಾಗಿದ್ದವು. ಮುದುಕನ ಮನೆಯಲ್ಲಿ ಇತ್ತು. ಕರೆಯಲ್ಲಿ ಅವನಿಗೆ ಹೇಳಿದವನು, ಅವನು ಥಿಯೇಟರ್ಗೆ ಹೋಗಬೇಕು. ಈಗ ಜೇಮಿ ಮುದುಕನ ಮನೆಗೆ ಹೋದಾಗ ಅವನು ಸತ್ತನೆಂದು ತಿಳಿದು ಬರುತ್ತದೆ. ಅವನ ಹೆಂಡತಿ ಅವನಿಗೆ ಹೇಳಿದಳು, ಬೊಂಬೆ ನಿನ್ನ ಬಗ್ಗೆ ಮಾತನಾಡುತ್ತಿದ್ದಾಳೆ. ನಿಮ್ಮ ಫಾದರ್ ತೆಗೆದುಕೊಂಡಿದ್ದಾರೆ. ಮತ್ತು ಜೇಮಿ ಇದನ್ನು ಕೇಳಿ ಆಘಾತಕ್ಕೊಳಗಾದರು. ಅವನು ಹೇಳ್ತಾನೆ, ನನ್ನ ತಂದೆ, ಅವನು ಹೇಗೆ ಬರಬಹುದು? ಅವನು ನಡೆಯಲು ಸಹ ಸಾಧ್ಯವಿಲ್ಲ. ಮತ್ತು ಈಗ ಜೇಮಿ ಅವನ ಮನೆಗೆ ಬರ್ತಾನೆ. ಅವನು ಬಂದು ಸುತ್ತಲೂ ಕತ್ತಲೆಯನ್ನು ನೋಡ್ತಾನೆ ಮತ್ತು ಅವನು ಆ ಬೊಂಬೆಯನ್ನು ನೋಡ್ತಾನೆ. ಅದು ನನ್ನ ಕೊನೆಯ ಬೊಂಬೆಯಾಗಿತ್ತು. ಜೇಮಿ ಅದನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅಷ್ಟರಲ್ಲಿ ನನ್ನ ಆತ್ಮ ಅಲ್ಲಿಗೆ ಬರುತ್ತದೆ. ಅದು ಬೊಂಬೆಯ ರೂಪದಲ್ಲಿತ್ತು. ನಾನು ಜೇಮಿ ಮೇಲೆ ಆಕ್ರಮಣ ಮಾಡುವ ಮೊದಲು ಅವನು ನನ್ನ ಗೊಂಬೆಯನ್ನು ಬೆಂಕಿಗೆ ಎಸೆಯುತ್ತಾನೆ ಮತ್ತು ನನ್ನ ಆತ್ಮವು ಅಲ್ಲಿಂದ ಬೇಗನೆ ಕಣ್ಮರೆಯಾಯಿತು. ಜೇಮಿ ಅವನ ತಂದೆಯ ಬಳಿಗೆ ಹೋಗ್ತಾನೆ. ಅಲ್ಲಿ ಅವನು ಅವನ ಮೃತದೇಹವನ್ನು ನೋಡ್ತಾನೆ. ನಿಜವಾಗಿ ನಾನು ಬಹಳ ಹಿಂದೆಯೇ ಜೇಮಿಯ ತಂದೆಯನ್ನು ಕೊಂದಿದ್ದೇನೆ. ಅದು ಜೇಮಿಯ ತಂದೆಯ ಮೃತದೇಹ. ಅದು ಅವನೊಂದಿಗೆ ಮಾತನಾಡುತ್ತಿತ್ತು. ಕೇವಲ ಒಂದು ರೀತಿಯಲ್ಲಿ ಜೇಮಿಯ ತಂದೆಯ ತುಟಿಗಳು ಚಲಿಸಿದವು ಮತ್ತು ಅದು ಜೇಮಿಯ ಮಲತಾಯಿಯ ಧ್ವನಿಯಾಗಿತ್ತು. ಹೆಸರು ಎಲಾ. ಮತ್ತು ಜೇಮಿ ಈಗ ಇಡೀ ಆಟವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅವನ ಮಲತಾಯಿ ಫೋನ್ ಕೊಟ್ಟಾಗ ಕರೆಯಲ್ಲಿ ಯಾರೂ ಇರಲಿಲ್ಲ, ಆದರೆ ತುಟಿ ಕದಲದೆ ಮುದುಕನ ಧ್ವನಿ ಮಾಡುತ್ತಿದ್ದಳು. ಅವಳು ಜೇಮಿಯ ತಂದೆಯ ಧ್ವನಿಯನ್ನು ಮಾಡಿದಳಂತೆ. ನಿಜವಾಗಿ ಜೇಮಿಯ ಮಲತಾಯಿ ನಾನು, ಅಂದರೆ ಮೇರಿ ಶಾ. ನನ್ನ ಸಾವಿನ ಮೊದಲು ನಾನು ಮಾಡಿದ ಕೊನೆಯ ಬೊಂಬೆ ಮನುಷ್ಯನಂತೆ ಸಾಕಷ್ಟು ಒಳ್ಳೆಯ ಮತ್ತು ಭವ್ಯವಾಗಿತ್ತು. ಅದು ಎಲಾನ ಗೊಂಬೆಯಾಗಿತ್ತು. ಜೇಮಿ ಅವನ ಮಲತಾಯಿ ಅಂತ ಯೋಚಿಸುತ್ತಿದ್ದನು. ಮುಂದಿನ ಕ್ಷಣ ನನ್ನ ನೈಜ ರೂಪಕ್ಕೆ ಬಂದ ನಂತರ ನಾನು ಜೇಮಿ ಮೇಲೆ ಆಕ್ರಮಣ ಮಾಡಿದೆ. ಅವನು ನನ್ನನ್ನು ನೋಡಿ ಹೆದರಿ ಜೋರಾಗಿ ಕೂಗಿದನು. ನಂತರ ನಾನು ಏನು ಮಾಡುತ್ತಿದ್ದೆ? ಅವನ ನಾಲಿಗೆಯನ್ನು ಎಳೆದ ನಂತರ ನಾನು ಅವನನ್ನು ಕೊಂದಿದ್ದೇನೆ. ಈಗ ನಾನು ಕೊಂದ ಎಲ್ಲ ಜನರ ಚಿತ್ರಗಳನ್ನು ತೋರಿಸಲಾಗಿದೆ. ನಾನು ನನ್ನ ಸೇಡು ತೀರಿಸಿಕೊಂಡೆ ಮತ್ತು ಅವರೆಲ್ಲರನ್ನು ಗೊಂಬೆಗಳನ್ನಾಗಿ ಮಾಡಿದೆ. ಮೇರಿ ಶಾ ಖಂಡಿತವಾಗಿಯೂ ಅವನ ಸೇಡು ತೀರಿಸಿಕೊಳ್ಳುತ್ತಾಳೆ ಮತ್ತು ಚಿತ್ರದ ಕಥೆಯು ಇದರೊಂದಿಗೆ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.